ಸ್ನೇಹಿತರೆ, ಇತ್ತೀಚೆಗೆ ಚಿತ್ರನಟ ದೊಡ್ಡಣ್ಣರವರ ಅಳಿಯ ಆದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆಯಲ್ಲಿ ಇಡಿ ದಾಳಿಯಾಗಿ ಕೋಟ್ಯಾಂತರ ರೂಪಾಯಿ ಹಣ ಸಿಕ್ಕಿರೋದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈ ವೀರೇಂದ್ರ ಪಪ್ಪಿ ಯಾರು? ಇನ್ನು ಗವರ್ಮೆಂಟ್ ಕಾಲೇಜ್ನಲ್ಲಿ ಓದಿ ಸಾವಿರಾರು ಕೋಟಿಯ ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ? ಇನ್ನು ದೊಡ್ಡಣ್ಣರ ಮಗಳನ್ನ ಮದುವೆ ಆಗಿದ್ದು ಹೇಗೆ? ಇವರ ಅರೆಸ್ಟ್ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿದ್ದಾದ್ರೂ ಏನು? ಇವರ ಆಸ್ತಿಗಳ ವಿವರ ಕೇಳಿದ್ರೆ ಒಂದು ಸೆಕೆಂಡ್ ನಿಮ್ಮ ತಲೆ ತಿರುಗಿ ಹೋಗುತ್ತೆ. ಈ ಸಾಮ್ರಾಜ್ಯ ಕಟ್ಟೋಕೆ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದಿದ್ದು ಯಾಕೆ? ಎಲ್ಲಾ ವಿವರವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ನಾವು ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ಇಂತಹ ಪ್ರತಿಯೊಬ್ಬ ಕೋಟ್ಯಾಧಿಪತಿ ಎಂಎಲ್ಎಗಳ ಮನೆಯ ಮೇಲೂ ಕೂಡ ದಾಳಿಯಾಗಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಸಿಕ್ಕಿರುವ ನೂರಾರು ಕೋಟಿ ಹಣ ಮತ್ತು ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸ್ನೇಹಿತರೆ, ನೀವಿಲ್ಲಿ ನೋಡಬಹುದು, ಚಿತ್ರದುರ್ಗದಲ್ಲೇ ಅತಿ ಹೆಚ್ಚು ಲಕ್ಸುರಿ ಕಾರ್ಗಳು ಹೊಂದಿರುವ ವ್ಯಕ್ತಿ ಈ ವೀರೇಂದ್ರ ಪಪ್ಪಿ. ಬರೋಬ್ಬರಿ 20ಕ್ಕೂ ಅಧಿಕ ಲಕ್ಸುರಿ ಕಾರ್ಗಳಿವೆ. ಎಲ್ಲಾ ಕಾರ್ಗಳ ನಂಬರ್ ಕೂಡ 0003. ಇನ್ನು ಕೆಸಿನೋ ಅಂದ ಕೂಡಲೇ ನಮಗೆಲ್ಲ ಮೊದಲಿಗೆ ನೆನಪಿಗೆ ಬರೋದು ಗೋವಾ. ಅಂತಹ ಗೋವಾದಲ್ಲಿ ಅತಿ ದೊಡ್ಡ ಕೆಸಿನೋ ಇರೋದು ಈ ವೀರೇಂದ್ರ ಪಪ್ಪಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 4ಕ್ಕೂ ಅಧಿಕ ಕೆಸಿನೋಗಳಿವೆ. ಸ್ನೇಹಿತರೆ, ವೀರೇಂದ್ರ ಪಪ್ಪಿ ಅವರು ಪ್ರಸ್ತುತ ಕಾಂಗ್ರೆಸ್ ಶಾಸಕರು. ಈ ಹಿಂದೆ ಜೆಡಿಎಸ್ನಿಂದ ಕೂಡ ಸ್ಪರ್ಧಿಸಿದ್ರು, ಆಗ ಸೋಲನ್ನ ಅನುಭವಿಸಿದ್ರು. ನಂತರ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಪಡೆದುಕೊಂಡು ಗೆಲುವನ್ನ ಸಾಧಿಸಿದ್ರು. ಇನ್ನು ಚಿತ್ರನಟ ದೊಡ್ಡಣ್ಣನವರ ಅಳಿಯ ಕೂಡ ಹೌದು ಈ ವೀರೇಂದ್ರ ಪಪ್ಪಿ ಅವರು. ಇನ್ನು ವೀರೇಂದ್ರ ಪಪ್ಪಿ ಅವರ ತಂದೆ ಚಳ್ಳಕೆರೆಯವರು. ಮೊದಲು ಇವರು ತೈಲ ಗಿರಣಿ ಅಂಗಡಿಯನ್ನ ಇಟ್ಕೊಂಡಿದ್ರು. ಅದಾದ ಮೇಲೆ ಸ್ವಲ್ಪ ದಿನಗಳ ಕಾಲ ಚೆನ್ನಾಗಿ ನಡೀತು. ಆಮೇಲೆ ಲಾಸ್ ಅನ್ನ ಅನುಭವಿಸ್ತಾರೆ. ನಂತರ ಬೇರೆಯವರ ಗಿರಣಿಯಲ್ಲಿ ಕೆಲಸವನ್ನ ಕೂಡ ಮಾಡಿರ್ತಾರೆ. ಎಲ್ಲ ಕೂಡ ಚೆನ್ನಾಗಿದ್ದು ಆಮೇಲೆ ನಂತರದ ದಿನಗಳಲ್ಲಿ ವಿಪರೀತ ನಷ್ಟವನ್ನ ಅನುಭವಿಸ್ತಾರೆ. ವೀರೇಂದ್ರ ಪಪ್ಪಿಗೆ ಈಗ ಮದುವೆಯಾಗಿ 2 ಹೆಣ್ಣು ಮಕ್ಕಳಿದ್ದಾರೆ. ಹೆಂಡತಿ ಹೆಸರು ಬಂದು ಉಷಾ ಅಂತ. ಇನ್ನು ವೀರೇಂದ್ರ ಪಪ್ಪಿ ಅವರು ಮುಂಚೆನೆ ಎಜುಕೇಶನ್ ಎಲ್ಲವನ್ನ ಮುಗಿಸಿ ಗೋವಾಕ್ಕೆ ಹೋಗಿ ಕೆಸಿನೋ ಬೆಟ್ಟಿಂಗ್ ದಂಧೆ ಶುರು ಮಾಡಿದ್ರು. ಇದರ ಮುಖಾಂತರ ಹಣವನ್ನ ಮಾಡ್ತಿದ್ರು. ನಂತರ ರಾಜಕೀಯಕ್ಕೆ ಮತ್ತು ರಿಯಲ್ ಎಸ್ಟೇಟ್ಗೆ ಈ ರೀತಿ ಎಂಟ್ರಿಯನ್ನ ಕೊಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿದ್ದಾರೆ. ಇನ್ನು 2016ರಲ್ಲೂ ಕೂಡ ಇವರ ಮನೆಯಲ್ಲಿ ಕೋಟಿ ಹಣ ಸಿಕ್ಕಿತ್ತು. ಅದು ಒಂದು ಡಿಮಾನಿಟೈಸೇಷನ್ ಆದಂತಹ ಸಂದರ್ಭ, ನೋಟ್ ಬ್ಯಾನ್ ಆದಂತಹ ಟೈಮ್ ಅದು. ಸಿಬಿಐ ಅಧಿಕಾರಿಗಳು ವಿಶೇಷವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು. ಆಗ ಯಾರಾದ್ರೂ ಮನೆಯಲ್ಲಿ ಹಣ ಸಿಗುತ್ತಾ ಅಂತ. ಆಗ ವೀರೇಂದ್ರ ಪಪ್ಪಿ ಅವರ ಮನೆಯ ಒಂದು ಬಾತ್ರೂಮ್ನ ಗೋಡೆಯ ಒಳಗಡೆ ಒಂದು ಲಾಕರ್ ಇರುತ್ತೆ. ಅದರ ಒಳಗಡೆ ಬರೋಬ್ಬರಿ 5,70,00,000 ರೂಪಾಯಿ ನಗದು ಸಿಗುತ್ತೆ. ಅದು ಕೂಡ 500 ರೂಪಾಯಿ ಮತ್ತು 1000 ರೂಪಾಯಿ ಹೊಸ ನೋಟ್ಗಳು ಗರಿಗರಿಯಾಗಿ ಪತ್ತೆಯಾಗ್ತವೆ. ಈ ಒಂದು ಪ್ರಕರಣ ದಾಖಲಾಗುತ್ತೆ. ವೀರೇಂದ್ರ ಪಪ್ಪಿ ಅವರ ಹೆಸರಿನಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅದಾದ ಮೇಲೆ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ. ನಂತರ ಬಿ ರಿಪೋರ್ಟ್ ಹಾಕ್ತಾರೆ. ಸಾಕ್ಷ್ಯಗಳು ಏನು ಸಿಗೋದಿಲ್ಲ ಅಂತ ಹೇಳಿ ಅವ್ರನ್ನ ಬಿಟ್ಬಿಡ್ತಾರೆ. ವೀರೇಂದ್ರ ಪಪ್ಪಿ ಅವರು ಆಮೇಲೆ ಸುದ್ದಿ ಆಗ್ತಾರೆ, ಬಹಳಷ್ಟು ಫೇಮಸ್ ಆಗಿಬಿಡ್ತಾರೆ. ಇನ್ನು ಆಸ್ತಿ ಪಾಸ್ತಿ ವಿಚಾರಕ್ಕೆ ಬರೋದಾದ್ರೆ, ಚುನಾವಣೆಯ ಒಂದು ಸಂದರ್ಭದಲ್ಲಿ ಅವರೇ ಘೋಷಿಸಿಕೊಂಡಂತಹ ಒಂದು ಆಸ್ತಿಯ ಒಂದು ಮೌಲ್ಯ ಎಷ್ಟು ಅಂತಂದ್ರೆ ಅಫಿಡವಿಟ್ನಲ್ಲಿ ತೋರಿಸಿರೋದು 134 ಕೋಟಿ ರೂಪಾಯಿ ಒಡೆಯ ಈ ವೀರೇಂದ್ರ ಪಪ್ಪಿ ಅವರು. ಇವರು ಹಣ ಸಂಪಾದಿಸಿರೋದು ಬೆಟ್ಟಿಂಗ್ ದಂಧೆ, ಕ್ಯಾಸಿನೋ ಮುಖಾಂತರ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಿದೆ. 21 ಕೆಜಿ ಚಿನ್ನ ಮತ್ತು ಐಷಾರಾಮಿ ಕಾರ್ಗಳು, 88 ವಾಸದ ಮನೆಯ ಒಡೆಯ ವೀರೇಂದ್ರ ಪಪ್ಪಿ ಅವರು. ವೀರೇಂದ್ರ ಪಪ್ಪಿ ಅವರ ಕಂಪನಿಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಎಜೆ ಗೋಲ್ಡ್ ಅಂಡ್ ಸಿಲ್ವರ್ ರಿಫೈನರಿ, ಕೇಸರಿ ಜ್ಯುವೆಲರಿ ಮಾರ್ಕೆಟಿಂಗ್, SML ಸ್ಟೋನ್ ಕ್ರಷರ್ಸ್, ಪಪ್ಪೀಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್, ಈ ರೀತಿ ಲೆಕ್ಕವಿಲ್ಲದಷ್ಟು ಕಂಪನಿಗಳಿವೆ. 88 ಸೈಟ್ಗಳಿವೆ. ಇನ್ನು ಘೋಷಿಸದೇ ಇರುವಂತಹ ಆಸ್ತಿ 10 ಪಟ್ಟು ಹೆಚ್ಚು ಇರೋದು ಸಾಧ್ಯತೆ ಕೂಡ ಇದೆ. ಅದೆಲ್ಲ ನಾವು ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿರುತ್ತೆ. ಇನ್ನು ಕ್ಯಾಸಿನೋ ವಿಷಯಕ್ಕೆ ಬರೋದಾದ್ರೆ, ಪಪ್ಪೀಸ್ ಕ್ಯಾಸಿನೋ, ಓಷನ್ ರಿವರ್ಸ್ ಕ್ಯಾಸಿನೋ, ಬಿಗ್ ಡ್ಯಾಡಿ ಕ್ಯಾಸಿನೋ, ಎಲ್ಲಾ ಕ್ಯಾಸಿನೋಗಳು ಇವರದ್ದೇ. ಈ ಕ್ಯಾಸಿನೋಗಳಲ್ಲಿ ದುಡ್ಡು ಕಳೆದುಕೊಂಡು ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದ್ಬಿಟ್ಟಿವೆ. ಇನ್ನು ಚಿತ್ರದುರ್ಗದ ಶಾಸಕರಾದಂತಹ ವೀರೇಂದ್ರ ಪಪ್ಪಿ ಅವರು 2023ರಲ್ಲಿ ಆ ಒಂದು ಜಾಗದಲ್ಲಿ 5 ಮಂದಿ ಸಾವನ್ನಪ್ಪಿರ್ತಾರೆ. ಕಾರಣ ಕಲುಷಿತ ನೀರನ್ನ ಕುಡಿದು. ಇದರ ಬಗ್ಗೆ ಜನರು ಶಾಸಕರನ್ನ ಪ್ರಶ್ನಿಸ್ತಾರೆ. ಆಗ ಶಾಸಕರು ಹೇಳ್ತಾರೆ, ನಿಮ್ಮಿಂದ ನನಗೆ ಏನೂ ಆಗ್ಬೇಕಿಲ್ಲ, ವೋಟ್ ಮಾಡೋ ಹಾಗಿದ್ರೆ ಮಾಡಿ, ಇಲ್ಲವಂದ್ರೆ ಬಿಟ್ಟು ಬಿಡಿ ಮುಂದಕ್ಕೆ ಅಂತ ಹೇಳ್ತಾರೆ. ಆಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಈಗ ವೀರೇಂದ್ರ ಪಪ್ಪಿ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಶಾಸಕರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಶಾಸಕರ ಮನೆಯಲ್ಲಿ ಕೋಟಿ ಹಣ ಪತ್ತೆಯಾಗಿದೆ. ಹಿಂದಿನಿಂದಲೂ ಸಹ ಇವರ ಮೇಲೆ ಆರೋಪ ಇದೆ. ಯಾಕಂದ್ರೆ ಕೆಸಿನೋಗಳು
ಅಷ್ಟೇ ಅಲ್ಲದೆ ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ಗಳು ಈ ರೀತಿ ಅಕ್ರಮವಾಗಿ ಜೂಜಾಡಿಸ್ತಾರೆ ಮತ್ತು ಈ ರೀತಿ ದುಡ್ಡನ್ನು ಮಾಡ್ತಾರೆ, ಹಣವನ್ನು ಅಕ್ರಮವಾಗಿ ಸಂಪಾದಿಸ್ತಾರೆ ಅನ್ನುವ ಗಂಭೀರ ಆರೋಪ ಇವರ ಮೇಲಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನು ಮಾಡಿದ್ದಾರೆ. ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ನಲ್ಲಿ ಅಕ್ರಮ ಹಣ ಸಂಪಾದನೆ ಮಾಡೋದಲ್ಲದೆ ಅಕ್ರಮ ಹಣವನ್ನು ವರ್ಗಾವಣೆ ಕೂಡ ಮಾಡ್ತಾರೆ ಅಂತ ಆರೋಪ ಕೂಡ ಇವರ ಮೇಲೆ ಇದೆ. 38 ಕಡೆ, ಒಟ್ಟು 31 ಕಡೆ ದಾಳಿಯನ್ನು ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಕರ್ನಾಟಕದ ಬೇರೆ ಬೇರೆ ಜಾಗಗಳಾದ ಬೆಂಗಳೂರು, ಚಿತ್ರದುರ್ಗ, ಚಳ್ಳಕೆರೆ ಈ ರೀತಿ, ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ಗೋವಾ, ಸಿಕ್ಕಿಂ ಈ ಥರ ಎಲ್ಲ ಜಾಗಗಳಲ್ಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ. 18 ಗಂಟೆಗಳ ಕಾಲ ಪರಿಶೀಲನೆ ಮಾಡಿದ ನಂತರ ಅವರಿಗೆ ಒಂದು ಸುಳಿವು ಸಿಗುತ್ತೆ. ಹೇಗೆ ಅಕ್ರಮ ಹಣವನ್ನು ಸಂಪಾದಿಸಿದ್ದಾರೆ, ಅಕ್ರಮ ಹಣವನ್ನು ಹೇಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನುವ ಸುಳಿವಿನ ಮುಖಾಂತರ ಇಡಿ ಅವರು ವೀರೇಂದ್ರ ಪಪ್ಪಿ ಅವರನ್ನು ಅರೆಸ್ಟ್ ಮಾಡ್ತಾರೆ. ನಂತರ ಕೋರ್ಟ್ಗೆ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ವೀರೇಂದ್ರ ಪಪ್ಪಿ ಅವರು ಈ ಒಂದು ಟೈಮ್ನಲ್ಲಿ ಎಲ್ಲಿದ್ರು ಅಂತಂದರೆ ಸಿಕ್ಕಿಂನ ಗ್ಯಾಂಗ್ಟಾಕ್ ಒಂದು ಜಾಗದಲ್ಲಿ ಇದ್ರು. ಅಲ್ಲಿ ಕೆಸಿನೋಗೆ ಲೀಸ್ಗೆ ಅಂತ ಜಾಗವನ್ನು ಪಡೆಯೋಕೆ ಅಲ್ಲಿ ಹೋಗಿದ್ರಂತೆ. ಆ ಒಂದು ಟೈಮ್ನಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಆಮೇಲೆ ವೀರೇಂದ್ರ ಪಪ್ಪಿ ಅವರ ಮನೆಗೆ ಎಂಟ್ರಿಯನ್ನು ಕೊಡ್ತಾರೆ ಇಡಿ ಅವರು. ಅವರಿಗೆ ಒಂದು ದೊಡ್ಡ ಶಾಕೆ ಕಾದಿರುತ್ತೆ. ಮನೆಯ ಲಾಕರ್ಗಳಲ್ಲಿ ಇತ್ತು ಬರೋಬ್ಬರಿ 12 ಕೋಟಿ ರೂಪಾಯಿ ನಗದು. ಹೌದು, 12 ಕೋಟಿ ರೂಪಾಯಿ ನಗದು ಸಿಕ್ಕಿರುತ್ತೆ, ಹಣ ಸಿಕ್ಕಿರುತ್ತೆ, ಕಂತೆ ಹಣ, ಗರಿ ನೋಟುಗಳು ಸಿಕ್ಕಿರುತ್ತೆ. ಅದರಲ್ಲಿ 1 ಕೋಟಿ ರೂಪಾಯಿ ವಿದೇಶಿ ಕರೆನ್ಸಿ ಅಂತೆ. ಇನ್ನು 6 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸಿಕ್ಕಿದೆ, 10 ಕೆಜಿ ಬೆಳ್ಳಿ ಸಿಕ್ಕಿದೆ. ಇನ್ನು 4 ಐಷಾರಾಮಿ ವಾಹನಗಳು ಜಪ್ತಿ ಮಾಡಿದ್ದಾರೆ. 17 ಬ್ಯಾಂಕ್ ಅಕೌಂಟ್ಗಳನ್ನು ಸೀಸ್ ಮಾಡಲಾಗಿದೆ. 2 ಬ್ಯಾಂಕ್ ಲಾಕರ್ಗಳನ್ನು ಇಡಿ ಸೀಸ್ ಮಾಡಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಎಲ್ಲಾ ರೀತಿಯ ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ. ಇನ್ನು ವೀರೇಂದ್ರ ಪಪ್ಪಿ ಅವರ ಪಾರ್ಟ್ನರ್ಸ್ಗಳ ಮನೆಯ ಮೇಲೂ ಕೂಡ ದಾಳಿ ನಡೆದಿದೆ. ಆರ್ಆರ್ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಕುಸುಮ ರವಿ ಇದ್ರಲ್ಲ, ಅವರ ಅಣ್ಣ ಆದ ಅನಿಲ್ ಗೌಡ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಇಡಿ ಅವರು. ಅಲ್ಲಿ ಕೂಡ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಚರ್ಚೆ ನಡೀತಾ ಇದೆ. 12 ಕೋಟಿ ರೂಪಾಯಿ ನಗದು ಅಂದರೆ ಸಾಮಾನ್ಯ ಅಲ್ಲ. ಚಿನ್ನ, ಬೆಳ್ಳಿ, ಒಡವೆ, ವಸ್ತ್ರ ಇಷ್ಟೊಂದು ಹೇಗೆ ಸಂಪಾದನೆ ಮಾಡಿದ್ದಾರೆ? ಎಲ್ಲ ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ಎಷ್ಟು ಸರಿ? ಇವರು ಮಾಡಿರೋದೆಲ್ಲ ಕಳ್ಳದಂದೆ. ಈ ರೀತಿ ಮಾಡಬಹುದಾ? ಎಷ್ಟೋ ಜನರ ಬದುಕನ್ನು ಇವರು ಸರ್ವನಾಶ ಮಾಡಿದ್ದಾರೆ ಅಂತ ಜನಾಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಓರ್ವ ಜವಾಬ್ದಾರಿಯುತ ನಾಗರಿಕನಾಗಿ, ಶಾಸಕರಾಗಿ, ಜನಪ್ರತಿನಿಧಿಯಾಗಿದ್ರೂ ಕೂಡ ಇವರು ಏನು ಮೆಸೇಜ್ನ ಕೊಡ್ತಾ ಇದ್ದಾರೆ ಜಗತ್ತಿಗೆ, ಪ್ರಪಂಚಕ್ಕೆ, ಸೊಸೈಟಿಗೆ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ. ಈ ರೀತಿ ಅಕ್ರಮ ಹಣ ಸಂಪಾದನೆ ಮಾಡೋದು, ಬೆಟ್ಟಿಂಗ್ ಎಲ್ಲ ಮಾಡೋದು, ಆಫ್ಲೈನ್ ಆನ್ಲೈನ್ ಬೆಟ್ಟಿಂಗ್ ಮಾಡೋದು, ಜೂಜಾಡಿಸೋದು ಎಷ್ಟು ಸರಿ ಅನ್ನುವ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇದೆ. ಇನ್ನು ಇವರ ಟೋಟಲ್ ಆಸ್ತಿ ಪಾಸ್ತಿ ಎಷ್ಟು ಅಂತಂದರೆ ಇವರೇ ಘೋಷಿಸಿಕೊಂಡಿರೋ ಹಾಗೆ 134 ಕೋಟಿ ರೂಪಾಯಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಈ ಆಸ್ತಿ ಹೆಚ್ಚಾಗಿದ್ದು ಹೇಗೆ? ಯಾಕಂದರೆ 2018ರಲ್ಲಿ ಇವರು ಘೋಷಿಸಿಕೊಂಡಂತಹ ಆಸ್ತಿ ಬಂದು 72 ಕೋಟಿ. ಹೇಗೆ ಈಗ 134 ಕೋಟಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ? ಹೇಗೆ ಇವರು ಬೆಳೆದ್ರು? ಇನ್ನು ಅಷ್ಟೇ ಅಲ್ಲದೆ ಇವರು ಘೋಷಣೆ ಮಾಡ್ಕೊಂಡಿರೋದು 134 ಕೋಟಿ. ಇನ್ನು ಬಿಟ್ಟು ಇನ್ನು ಎಷ್ಟೋ ಆಸ್ತಿಗಳು ಇರೋದಂತೂ ಗ್ಯಾರಂಟಿ, ಅದೆಲ್ಲ ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಇನ್ನು ಇವರು ಇಷ್ಟು ಕೋಟಿ ಆಸ್ತಿವಂತರಾದರೂ ಕೂಡ ಸಾಲ ಬಾಕಿಯನ್ನು ಇಟ್ಕೊಂಡಿದ್ದಾರೆ. 19 ಕೋಟಿ ಸಾಲವನ್ನು ಬಾಕಿಯಾಗಿ ಇಟ್ಕೊಂಡಿದ್ದಾರೆ. ಒಂದು ತಿಂಗಳ ಇವರ ಆದಾಯ ಎಷ್ಟು, ಒಂದು ದಿನಕ್ಕೆ ಇವರ ಆದಾಯ ಎಷ್ಟು ಅಂತ ನೋಡೋಕೆ ಹೋದರೆ 1 ವರ್ಷಕ್ಕೆ ಬರೋಬ್ಬರಿ 33 ಕೋಟಿ 68 ಲಕ್ಷ ರೂಪಾಯಿ ಇವರಿಗೆ ಆದಾಯ ಬರುತ್ತೆ. ತಿಂಗಳಿಗೆ 2 ಕೋಟಿ 80 ಲಕ್ಷ ಆದಾಯ ಬಂದರೆ ಒಂದು ದಿನಕ್ಕೆ 9 ಲಕ್ಷ 35 ಸಾವಿರ ರೂಪಾಯಿ ಆದಾಯ ಬರುತ್ತೆ. ಕೆಲವರಿಗೆ 9 ಲಕ್ಷ 35 ಸಾವಿರ ಅಂದರೆ ಹಲವು ತಿಂಗಳುಗಳ ಆದಾಯ. ಅವರ ಜೀವನಕ್ಕೆ ಒಂದು ವರ್ಷದಲ್ಲಿ ಸಂಪಾದನೆ ಮಾಡುವಂಥದ್ದು ಇರುತ್ತೆ. ಕೆಲವು IT BTಯಲ್ಲಿ ವರ್ಕ್ ಮಾಡುವಂಥವ್ರು. ಆದರೆ ವೀರೇಂದ್ರ ಪಪ್ಪಿ ಅವರಿಗೆ ಒಂದು ದಿನದ ಆದಾಯನೇ 9 ಲಕ್ಷದ 35 ಸಾವಿರ ರೂಪಾಯಿ. ನೀವೇ ಹೇಳಿ, ಇದೆಷ್ಟು ಅಕ್ರಮ ಆಸ್ತಿ, ಬೆಟ್ಟಿಂಗ್ ದಂಧೆ, ಇವೆಲ್ಲ ಎಷ್ಟು ಸರಿ ಅಂತ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಇವರು ಘೋಷಿಸ್ಕೊಂಡಿದ್ದಾರೆ, ನಮಗೆ ಬಿಸ್ನೆಸ್ಸಿಂದ, ಬಾಡಿಗೆಯಿಂದ ಮತ್ತು ಬಡ್ಡಿಗಳಿಂದ, ಕೃಷಿಯಿಂದ ಕೂಡ ನಮಗೆ ಭಾಳಷ್ಟು ಆದಾಯ ಬರ್ತಿದೆ ಅಂತ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ತನಿಖೆ ಆಗಬೇಕಾಗಿದೆ ಮತ್ತು ಪ್ರಪಂಚಕ್ಕೆ ಹೊರಗಡೆ ತೋರಿಸಬೇಕಾಗಿದೆ. ಇಡಿ ದಾಳಿಯಾದ ಬಳಿಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಕೇವಲ ಕಾಂಗ್ರೆಸ್ ಎಂಎಲ್ಎಗಳ ಹತ್ತಿರ ಮಾತ್ರ ಈ ರೀತಿ ದುಡ್ಡು ಇರೋದಾ? ಬಿಜೆಪಿ ಎಂಎಲ್ಎಗಳ ಹತ್ತಿರ ಇಲ್ವಾ? ಯಾಕೆ ಯಾವಾಗಲೂ ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೆ ಮಾತ್ರ ದಾಳಿಯಾಗುತ್ತೆ? ಈ ದಾಳಿಯನ್ನು ನಾನು ಖಂಡಿಸುತ್ತೇನೆ ಅಂದಿದ್ದಾರೆ. ಅಲ್ಲ, ರಾಹುಲ್ ಗಾಂಧಿ ಅವರು ಜನರ 100 ಕೋಟಿ ಕೊಳ್ಳೆ ಹೊಡೆಯುವ ಇಂತಹ ಎಂಎಲ್ಎಗಳ ಪರ ವಹಿಸ್ತಿರೋದು ಎಷ್ಟು ಸರಿ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.